ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಒಬ್ಬರು ಸ್ಟೂಡೆಂಟ್ ಮೀಟ್ ಆಗಿದ್ರು. ಅವರು KCET ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಒಂದು ಬುಕ್ ಅನ್ನ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು. ಅದಂತರ ನೀವು ಇದುವರೆಗೆ ಬುಕ್ ಅನ್ನ ಪರ್ಚೇಸ್ ಮಾಡಲು ಅಂತ ಕೇಳಿದಾಗ ಇದುವರೆಗೆ ಪರ್ಚೇಸ್ ಮಾಡಿಲ್ಲ, ನೀವು ಸಜೆಸ್ಟ್ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಅವರಿಗೆ ಸಜೆಸ್ಟ್ ಮಾಡುವಂತಹ ಬುಕ್ ಅನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ಯಾರಿಗೆ ಅಂತ ಹೇಳಿದ್ರೆ, ಯಾವ ವಿದ್ಯಾರ್ಥಿಗಳು ಇದುವರೆಗೆ ಯಾವುದೇ ಒಂದು ಕೋಚಿಂಗ್ ಕ್ಲಾಸನ್ನು ಜಾಯಿನ್ ಆಗಿಲ್ಲ, ಹಾಗೆ ಅವರು ಯಾವುದೇ ರೀತಿಯ ಬುಕ್ಸ್ ಅನ್ನು ಕೂಡ ಪರ್ಚೇಸ್ ಮಾಡಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ನೀವು ಆಲ್ರೆಡಿ ಯಾವುದಾದ್ರು ಕೋಚಿಂಗ್ ಕ್ಲಾಸನ್ನು ಜಾಯ್ನ್ ಆಗಿದ್ರೆ ಕೋಚಿಂಗ್ ಕ್ಲಾಸಲ್ಲಿ ನಿಮ್ಗೆ ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡ್ತಾರೆ, ಅದನ್ನೇ ಫಾಲೋ ಮಾಡಿ. ಮತ್ತು ಹೊಸದಾಗಿ ಯಾವುದೋ ಬುಕ್ಕನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದೇ ರೀತಿ ನೀವು ನಿಮ್ಮ ಸೀನಿಯರ್ಸಿಂದ ಬೆಸ್ಟ್ ಬುಕ್ಸ್ ಯಾವುದು ಅದನ್ನು ತಿಳಿದುಕೊಂಡು ಆಲ್ರೆಡಿ ಪರ್ಚೇಸ್ ಮಾಡಿ ಯಾವುದೋ ಬುಕ್ಕನ್ನು ಫಾಲೋ ಮಾಡ್ತಾ ಇದ್ರೆ ಅದನ್ನೇ ಫಾಲೋ ಮಾಡಿ, ಅದನ್ನು ಕೂಡ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಂತರ ಈ ವಿಡಿಯೋ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ಇದುವರೆಗೆ ಯಾವ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಮಾತ್ರ. ನಂತರ ಎಕ್ಸಾಮ್ ಪ್ರಿಪ್ರೇಷನ್ಗೆ ಕಡಿಮೆ ಟೈಮ್ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಒಂದೇ ಬುಕ್ ಅನ್ನ ಸಜೆಸ್ಟ್ ಮಾಡ್ತಾ ಇರೋದು. ಯಾಕಂತ ಹೇಳಿದ್ರೆ ಅದರಲ್ಲೂ ಕೂಡ ಕನ್ಫ್ಯೂಷನ್ ಕ್ರಿಯೇಟ್ ಆಗೋದು ಬೇಡ ಅಂತ. ಸರಿ, ಏನಂತ ಹೇಳಿದ್ರೆ MTG ಪಬ್ಲಿಕೇಶನ್ ಅವರು ಈ ವರ್ಷ ಅಂದ್ರೆ 2024ಕ್ಕೆ ಸಂಬಂಧಂತೆ 2024ರ KCET ಎಕ್ಸಾಮ್ಗೆ ಸಂಬಂಧಿಸಿದಂತೆ ಈಗ ನ್ಯೂ ಎಡಿಷನ್ ಬುಕ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸರಿನಾ? ಅದನ್ನ ವಿದ್ಯಾರ್ಥಿಗಳು ಪರ್ಚೇಸ್ ಮಾಡಬಹುದು. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ವಿಷಯದ ಬುಕ್ಸ್ಗಳು ಇದಾವೆ MTG ಪಬ್ಲಿಕೇಶನ್ ಅವ್ರದ್ದು. KCET ಎಕ್ಸಾಮ್ಗೆ ಸಂಬಂಧಿಸಿದಂತೆ ಅದನ್ನ ಪರ್ಚೇಸ್ ಮಾಡಬಹುದು. ಅದರ ನಂತರ ಈಗ MTG ಪಬ್ಲಿಕೇಶನ್ ಅವ್ರದ್ದೇ ಈಗ ಲಾಸ್ಟ್ 15 ಇಯರ್ಸ್ ಸಾಲ್ಡ್ ಕ್ವಶನ್ ಪೇಪರ್ಸ್ ಇದೆ, ಅದಕ್ಕೆ ಅಂತಹ ಬುಕ್ಸ್ ಕೂಡ ಇದಾವೆ, ಅದನ್ನು ಕೂಡ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಬಹುದು. ನಂತರ ನಿಮ್ಮ ಕಾಲೇಜ್ನಲ್ಲಿ ನೋಟ್ಸನ್ನು ಕೊಟ್ಟಿರ್ತಾರಲ್ವಾ ಬೋರ್ಡ್ ಎಕ್ಸಾಮ್ಗೆ ಸಂಬಂಧಿಸಿದ, ಅದನ್ನು ಕೂಡ ಓದಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಕೂಡ ಅಂದರೆ ರೆಫರೆನ್ಸ್ಗೋಸ್ಕರ ಇಟ್ಕೊಂಡಿರಿ. ಅದರ ನಂತರ NCERT ಟೆಕ್ಸ್ಟ್ ಬುಕ್ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ನಂತರ ಬೇರೆ ಡೌಟ್ಸ್ ಇದ್ದರೆ ಕನ್ನಡ ತಿಳಿಸ್ಬೋದು. ಆಲ್ ದ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ. ಜೈ ಹಿಂದ್, ವಂದೇ ಮಾತರಂ.